ಆತ ವೃತ್ತಿಯಲ್ಲಿ ಆಟೋ ಡೀಲರ್. ಆದ್ರೆ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದ. ಅದಕ್ಕೋಸ್ಕರ ಆತ ಹಿಡಿದಿದ್ದು ಅಡ್ಡದಾರಿಯನ್ನ. ಏನು, ಆಟೋವನ್ನ ಕಳ್ತನ ಮಾಡೋಕೆ ಮುಂದಾಗ್ತಾನೆ. ಆದ್ರೆ ಆತ ಜೊತೆಯಾಗಿ ಮಾಡ್ಕೊಂಡಿದ್ ಯಾರನ್ನ ಗೊತ್ತಾ? ಸ್ವಂತ ಮಗನನ್ನ. ಆಟೋ ಡೀಲರ್ ಆಗಿದ್ದವನಿಂದಲೇ ಆಟೋ ಕಳ್ಳತನ. ಮಗನ ಸ್ನೇಹಿತನ ಜೊತೆಗೂಡಿ ಮಾಸ್ಟರ್ ಪ್ಲಾನ್. ಈತನ ಹೆಸರು ಜಾವಿದ್. ಮೈಸೂರು ನಿವಾಸಿಯಾದ ಈತ ವೃತ್ತಿಯಲ್ಲಿ ಆಟೋ ಡೀಲರ್. ಆಟೋ ವ್ಯವಹಾರ ಮಾಡಿಕೊಂಡು ಚೆನ್ನಾಗಿದ್ದವ ಸಾಲದ ಸುಳಿಗೆ ಸಿಲುಕಿದ್ದ. ಮೈ ತುಂಬಾ ಸಾಲ ಮಾಡಿಕೊಂಡು ಊರು ಬಿಟ್ಟವ ಬೆಂಗಳೂರಿಗೆ ಬಂದು ಆಟೋ ಓಡಿಸಿಕೊಂಡು ಜೀವನ ನಡೆಸ್ತಿದ್ದ. ಆದ್ರೆ ದುರಾಸೆಗೆ ಬಿದ್ದು ಕಳ್ಳತನದ ಹಾದಿ ಹಿಡಿದಿದ್ದ. ಬೆಂಗಳೂರಿನಲ್ಲಿ ತನ್ನ ಮಗನ ಸ್ನೇಹಿತ ಸೈಯದ್ ನದೀಮ್ನನ್ನ ಪರಿಚಯ ಮಾಡ್ಕೊಂಡಿದ್ದ. ಕಳ್ಳತನ ಮಾಡಿದ್ರೆ ಒಳ್ಳೆ ಜೀವನ ನಡೆಸಬಹುದು ಅಂತ ನದೀಮ್ನ ತಲೆ ಕೆಡಿಸಿದ್ದ. ರಾತ್ರಿ ಹೊತ್ತು ರಸ್ತೆ ಬದಿ ನಿಲ್ಸಿದ ಆಟೋಗಳನ್ನ ಕದ್ದು ಮಾರಾಟ ಮಾಡ್ಕೋತಿದ್ರು. 3 ಆಟೋಗಳನ್ನ ಕದ್ದು ಅದಾಗಲೇ ಮಾರಾಟ ಕೂಡ ಮಾಡ್ಕೊಂಡಿದ್ರು. ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳಿಂದ 7.5 ಲಕ್ಷ ಮೌಲ್ಯದ ಆಟೋಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಸದ್ಯ 2 ಕಳ್ಳರನ್ನ ಅರೆಸ್ಟ್ ಮಾಡಿ ಗಿರಿನಗರ ಪೊಲೀಸರು ಜೈಲಿಗಟ್ಟಿದ್ದಾರೆ. ಕೋತಿ ತಾನು ಕೆಡೋದಲ್ಲದೆ ವನವನ್ನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಈ ಪುಣ್ಯಾತ್ಮ ತನ್ನ ಜೊತೆಗೆ ಮಗನ ಸ್ನೇಹಿತನನ್ನೂ ಜೈಲಿಗೆ ಕರೆದುಕೊಂಡು ಹೋಗಿದ್ದಾನೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.